ಸ್ವಾಗತ. ಇಂದು ಯೋಗ ಇದರ ಅನುಸಂಧಾನದ ಕ್ರಮ, ಪತಂಜಲಿಗಳ ಪ್ರಕಾರ ಇಲ್ಲಿ 12 ವೇದದಲ್ಲಿ ಇದನ್ನು ಅಭ್ಯಾಸ ಮಾಡುವುದು. ಆದರೆ ಈ 12 ದ್ವಾದಶ ಸ್ವರೂಪದಲ್ಲಿ ಇರತಕ್ಕಂಥ ಒಂದು ಶಕ್ತಿಯ ಪುಂಜ ಯೋಗ ಅಂತಕ್ಕಂಥದ್ದು. ಇದನ್ನು 8 ಮಜಲುಗಳಲ್ಲಿ ಅಂದರೆ ಅಷ್ಟಾಂಗ, ಪತಂಜಲಿ ಪ್ರಕಾರ ಇದನ್ನು ಅಷ್ಟಾಂಗ ಯೋಗ ಅಂತ ಕರಿತೀವಿ. ಈ ಅಷ್ಟಾಂಗ ಯೋಗ ಅನ್ನೋಕ್ಕಿಂತ ಮುಂಚೆ ಮೊದಲು ಯೋಗ ಅಂದರೆ ಏನು ಅನ್ನೋದನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಸಾಧಾರಣವಾಗಿ ಕೆಲವು ಅಭ್ಯಾಸಗಳನ್ನ ನಾವು ಮಾಡಬೇಕಾದ್ರೆ ಯಾವುದೋ ಒಂದು ಕಾರಣ ಇರ್ತದೆ. ಅದೇ ರೀತಿ ಯೋಗ ಮಾಡಬೇಕಾದ್ರೂ ಕೂಡ ಪತಂಜಲಿ ಪ್ರಕಾರ ಕಾರಣ ನಮ್ಮನ್ನು ನಾವು ಅರ್ಥಕೊಳ್ತಕ್ಕಂಥ ಒಂದು ವಿಷಯ. ಆಮೇಲೆ ಯಾವುದನ್ನು ನಾವು ನೀಡ್ತೀವೋ, ಯಜ್ ಅನ್ನೋ ಒಂದು ಶಬ್ದದಿಂದ ಈ ಯೋಗ ಅಂತ ಬಂದಿರೋದು. ಅಂದರೆ ಕೊಡ್ತಕ್ಕಂಥದ್ದು. ಏನು ನಮ್ಮನ್ನು ನಾವು ಭಗವಂತನಲ್ಲಿ ಕೊಡ್ತಕ್ಕಂಥದ್ದು, ಭಗವಂತನಲ್ಲಿ ಏಕವಾಗ್ತಕ್ಕಂಥದ್ದು, ಇದನ್ನೇ ಯೋಗ. ಇದ್ರ ಜೊತೆಗೆ ಯೋಗಂದ್ರೆ ಯಾವುದೋ ಒಂದು ಆಸನ ಮಾಡಿ, ಯಾವುದೋ ಒಂದು ಭಂಗಿಯಲ್ಲಿ ನಿಂತ್ಕೊಂಡು ಅದರಲ್ಲಿ ಸಾಧನೆ ಮಾಡಿ ಬರೋದಿಲ್ಲ. ಇದೆಲ್ಲ ಯೋಗ ಅಲ್ಲ. ಯೋಗಕ್ಕೆ ದಾರಿಗಳು. ಯಾಕಂದರೆ ಯೋಗನ ಅಭ್ಯಾಸ ಮಾಡಬೇಕಾದ್ರೆ ನಮಗೆ ದೇಹ ದಷ್ಟಪುಷ್ಟವಾಗಿರಬೇಕು, ಫ್ಲೆಕ್ಸಿಬಲ್ ಆಗಿರಬೇಕು. ಈ ಕಾರಣದಿಂದ ಕೆಲವು ದೇಹದ ಭಂಗಿಗಳನ್ನ ತಯಾರು ಮಾಡಿರ್ತಾರೆ ಅಷ್ಟೇ. ಆದರೆ ಯೋಗನ ಅಭ್ಯಾಸ ಮಾಡೋಕ್ಕೆ ಮುಂಚೆ ನಮಗೆ ಕೆಲವು ಇದಕ್ಕೆ ಕೊನೆ ಹೇಳ್ತಾರೆ, ಶರ ಅಂತ ಹಾಕ್ತಾರೆ ಯಾವುದೇ ಒಂದು ವಿಷಯ ತಗೊಂಡು. ಅದೇ ರೀತಿ ಕೊನೆಗೆ ಮುಂಚೆ ಅಂದರೆ ಕೊನೆ ಆಗೋದಿಲ್ಲ, ಸ್ಟಾರ್ಟಿಂಗಲ್ಲೇ ಒಂದು ನಿಯಮಗಳನ್ನ ಕೊಡ್ತಾರೆ ಪತಂಜಲಿಗಳು. ಇದನ್ನೇ ಅಷ್ಟಾಂಗ ಯೋಗ ಅಂತ ಕರಿತೀವಿ. 8 ಹಂತಗಳು. ಇವು ಏನಪ್ಪ? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇದು ಅಷ್ಟಾಂಗ ಯೋಗದ ಒಂದು ಪ್ರಕ್ರಿಯೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಈ ಹಂತದಲ್ಲಿ ತೆಗೆದುಕೊಂಡಾಗ ನಾವು ಯಮ ಮೊದಲನೇದು ವಿಚಾರ ಮಾಡಿರೋಣ. ಇದರಲ್ಲಿ 5 ಅಂಶಗಳು ತಿಳ್ಕೊಂಡಿದೆ. ಯಮ ಅಂದರೆ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಡಿಸಿಪ್ಲಿನ್ ಅಂತ ಕರಿತೀವಿ. ಸೊ ನಮ್ಮ ನಡವಳಿಕೆಗಳು ಹೇಗಿರಬೇಕು ಅನ್ನೋ ಒಂದು ಉದ್ದೇಶ. ಅದು ನಡವಳಿಕೆಗಳು, ಡಿಸಿಪ್ಲಿನ್. ಸತ್ಯ, ಅಹಿಂಸಾ, ಆಸ್ಥೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ಪ್ರತಿಯೊಬ್ಬ ಮನುಷ್ಯ ಸತ್ಯವನ್ನೇ ಹೇಳಬೇಕು ಅನ್ನೋ ಒಂದು ಉದ್ದೇಶ. ಸತ್ಯವನ್ನಲ್ಲದೆ ಬೇರೆ ಹೇಳಂಗಿಲ್ಲ. ಅಂದರೆ ನಾವು ಎಷ್ಟರ ಮಟ್ಟಿಗೆ ಸತ್ಯ ಹೇಳ್ತೀವಿ ಬಿಡ್ತೀವಿ ಅದು ಸೆಕೆಂಡ್ರಿ. ಬಟ್ ಪತಂಜಲಿ ಪ್ರಕಾರ ಸತ್ಯ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಆಮೇಲಿಂದ ಅಹಿಂಸಾ. ನಮಗೆ ಗೊತ್ತಿಲ್ಲದೆ ಇದ್ರೂ ಕೂಡ ಹಿಂಸೆ ಆಗದೇ ಇರೋ ರೀತಿಯಲ್ಲಿ ನಾವು ಜೀವನ ಮಾಡಬೇಕಾಗ್ತದೆ. ಬೇರೆಯವರಿಗೆ ಯಾವುದೇ ಕಾರಣದಿಂದ ಹಿಂಸೆಯನ್ನು ಕೊಡಬಾರ್ದು. ಅಹಿಂಸಾ.
ಪರಮೋ ಧರ್ಮ ಅನ್ನೋ ರೀತಿಯಲ್ಲಿ ಬುದ್ಧನು ಕೂಡ ಹೇಳ್ತಾನೆ, ಅಹಿಂಸಾ ಪರಮೋ ಧರ್ಮ. ಅದೇ ರೀತಿ ಇಲ್ಲೂ ಕೂಡ ಎರಡನೆಯ ನಿಯಮ ಏನಪ್ಪ ಅಂತಂದರೆ, ನಮ್ಮ ನಡವಳಿಕೆ ಇನ್ನೊಬ್ಬರಿಗೆ ಹಿಂಸೆ ಮಾಡಬಾರ್ದು. ನ ಕ್ರೋಧೋ ನ ಲೋಭೋ ನ ಮಾತ್ಸರ್ಯ. ನೆಕ್ಸ್ಟ್ ಬರ್ತಕ್ಕಂಥದ್ದೇ ಆಸ್ಥೇಯ. ಸೊ ಯಾವುದೇ ಒಂದು ಕಾರಣದಿಂದ ಇನ್ನೊಬ್ಬರ ವಸ್ತುನ ನಾವು ಪಡ್ಕೊಳ್ಳೋಕ್ಕೆ ಇಚ್ಛೆ ಪಡಬಾರದು. ಕಳ್ಳತನ ಅಂತ ಹೇಳ್ತೀವಿ ನಾವು. ಬೇಕಾದಷ್ಟು ನಾವು ಕೃತಿ ಚೌರ್ಯ ಮಾಡ್ತೀವಿ. ಆ ಕೃತಿಗಳನ್ನ ತಗೊಂಡು ಹಿಂಗೆ ನಾವು ಮಾಡಿದ್ದು ಇಲ್ಲ. ಯಾವುದೇ ಒಂದು ಕಾರಣದಿಂದ ನಾವು ಆಸ್ಥೇಯ. ನೆಕ್ಸ್ಟ್ ಇದು ಅಪರಿಗ್ರಹ. ನಾವು ಮಾಡ್ತಕ್ಕಂಥ ಒಂದು ಕೆಲಸ ಏನಿದೆ, ಯಾವುದೇ ರಿವಾರ್ಡ್ನ ಅಕ್ಸೆಪ್ಟ್ ಮಾಡದೆ, ಒಪ್ಕೊಳ್ಳದೆ, ಸ್ವೀಕಾರ ಮಾಡದೆ ಮಾಡ್ತಕ್ಕಂಥ ಒಂದು ಸೇವೆ ಏನಿದೆ, ಇದನ್ನ ಅಪರಿಗ್ರಹ ಅಂದರೆ, ಸಾಧಾರಣವಾಗಿ ನಾವು ಪ್ರಾಪಂಚಿಕವಾಗಿ ಕೆಲಸ ಮಾಡ್ತಾ ಇರ್ತೀವಿ, ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡ್ತೀವಿ. ಆದರೆ ನಾವು ಕೆಲಸ ಸಂಪೂರ್ಣವಾಗಬೇಕು ಅಂತಂದರೆ ಅದಕ್ಕೆ ಲಂಚ ಕೊಡಬೇಕು ಅಂತ ನಿಯಮ ಇದೆ, ಸರ್ಕಾರಿ. ಇದು ಅಪರಿಗ್ರಹ, ಲಂಚ ತಗೊಳ್ಳದೇ ಇರ್ತಕ್ಕಂಥ ಸ್ಥಿತಿ. ಕೊಡದೇ ಇರ್ತಕ್ಕಂಥದ್ದು ಲಂಚ ತಗೊಳ್ಳೋಕ್ಕಿಂತ ಹೆಚ್ಚಾಗಿ ಕೊಡೋರಿಗೆ ಜಾಸ್ತಿ ತಪ್ಪಾಗ್ತದೆ. ಸೊ ಕೊಡೋರು ಇರೋದ್ರಿಂದ ತಗೊಳ್ಳೋರು ಇರ್ತಾರೆ. ಆದರೆ ಏನು ಮಾಡೋಕ್ಕಾಗಲ್ಲ. ಇದು ನೋಡಿ, ನಿಯಮದಲ್ಲಿ ಎಲ್ಲಿ ನಾವು ನಮ್ಮ ನಡವಳಿಕೆಯಲ್ಲಿ ಫೇಲ್ಯೂರ್ ಆಗ್ತೀವಿ ಅಂತ ನಮ್ಮ ಇದರಲ್ಲಿ ಅಪರಿಗ್ರಹ. ಆಮೇಲೆ ಬ್ರಹ್ಮಚರ್ಯ, ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ನಡವಳಿಕೆ. ಯಾರು ಬ್ರಹ್ಮನ ಬಗ್ಗೆ ಇಚ್ಛೆ ಇಡ್ತಾರೆ, ಅದನ್ನು ತಿಳ್ಕೋಬೇಕು ಅಂತ ಇಷ್ಟಪಡ್ತಾರೆ, ಅದಕ್ಕೆ ತಿಳ್ಕೋಬೇಕಾದ್ರೆ ಏನೇನು ಸಾಧನೆ ಮಾಡಬೇಕು ಅನ್ನೋದು ಇಚ್ಛೆ ಪಡ್ತಾರೆ, ಅಂತ ಸಾಧನೆಯನ್ನು ನಿರಂತರವಾಗಿ ಅವರು ಮಾಡ್ತಾ ಹೋದಾಗ, ಆಚರಣೆಗಳು ಮಾಡ್ತಾ ಹೋದಾಗ, ಇದು ಬ್ರಹ್ಮಚರ್ಯ. ಅಂದರೆ ಬ್ರಹ್ಮನ್ನ ತಿಳ್ಕೊಳ್ಳೋಕ್ಕೆ ನಾವು ಮಾಡ್ತಕ್ಕಂಥ ಕೆಲವು ಅನುಸಂಧಾನಗಳು ಏನೇನಿದವೋ ಇದೆಲ್ಲ ಬ್ರಹ್ಮಚರ್ಯ ಅಂತ ಹೆಸರು. ಮದುವೆ ಆಗದೇ ಇರೋದು ಬ್ರಹ್ಮಚರ್ಯ ಅಂತಲ್ಲ. ಅದು ಮದುವೆ ಆಗೋರು ಬ್ರಹ್ಮಚರ್ಯದಲ್ಲಿ ಇರಬಹುದು. ಇದು ಬ್ರಹ್ಮಚರ್ಯ. ಅಂದರೆ ಈ 5 ಕೂಡ ನಮ್ಮ ನಡವಳಿಕೆಯಲ್ಲಿ ನಾವು ಇಟ್ಕೊಳ್ಳೋದು. ಇದನ್ನೇ ಯಮ. ನೆಕ್ಸ್ಟು ನಿಯಮ ಅಂದರೆ ರೂಲ್ಸ್. ಯೋಗನ ಅನುಸಂಧಾನ ಮಾಡೋಕ್ಕೆ ಮುಂಚೆ, ಯೋಗದ ಕಡೆಗೆ ನಮ್ಮ ಮನಸ್ಸನ್ನು ಹರಿಬಿಡಕ್ಕೆ ಮುಂಚೆ ಒಂದು ನಿಯಮ, ರೀತಿ ನೀತಿ ಇರಬೇಕಾಗ್ತದೆ. ಶೌಚ ಅಂದರೆ ನಾವು ಶುದ್ಧವಾಗಿರಬೇಕು. ಬರೀ ಶುದ್ಧವಾಗಿರೋದು ನಮ್ಮ ದೇಹ ಅಲ್ಲ, ಸ್ನಾನ ಮಾಡಿದ್ರೆ ಶುದ್ಧ ಆಗ್ಬಿಡ್ತೀವಿ ಅಲ್ಲ. ಮಾನಸಿಕವಾಗಿ ಶುದ್ಧತೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಶುದ್ಧ ಅನ್ನೋ ವಿಷಯನ್ನೇ ನಾವು ಬರೀ ಬಾಹ್ಯದಲ್ಲಿರ್ತಕ್ಕಂಥ ವಿಷಯಗಳಿಗೆ ಶುದ್ಧ ಅಂತ ಎತ್ತುಕೊಂಡಿದ್ದೀವಿ. ಈಗ ಶುದ್ಧತೆ ಕಾಪಾಡೋದು ಇಲ್ಲ, ಅಂತರಂಗದಲ್ಲಿ ಶುದ್ಧ ಶೌಚ. ಆಮೇಲೆ ಯಾವುದೇ ಪರಿಸ್ಥಿತಿ ಜೀವನದಲ್ಲಿ ಬರಲಿ, ಎಂಥ ಪರಿಸ್ಥಿತಿ ನಮಗೆ ಎದುರಾಗಲಿ, ಎಂಥ ಕಷ್ಟಗಳು ಬರಲಿ, ಅದನ್ನೆಲ್ಲ ಧೈರ್ಯವಾಗಿ ಎದುರಿಸುವಂಥ ಶಕ್ತಿ ಬೇಕು. ಎದುರಿಸೋದೊಂದೇ ಅಲ್ಲ, ಅದನ್ನು ಸಂತೋಷ ಪಡಬೇಕು. ಶೌಚ ಸಂತೋಷ. ಯಾವಾಗ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಸಂತೋಷ ಪಡ್ತೀವಿ, ಅದು ಪಡಲೇಬೇಕಾಗಿರ್ತಕ್ಕಂಥ ನಿಯಮ. ಯಾವುದೇ ಕೆಲಸ ಮಾಡಿ, ಶ್ರದ್ಧೆಯ ಪರ್ಯೋಪೇತ ತಮೇ ಯುಕ್ತ ತಮಾಮತಃ ಏತೋಕ್ಷರವ ನಿರ್ದೇಶ್ಯಂ ಅವ್ಯಕ್ತಂ ಪರ್ಯೋಪಾಸತೆ. ಇದು ಯಾವುದೇ ಒಂದು
ಕೆಲಸ ಮಾಡಿ ಶ್ರದ್ಧೆಯಿಂದ ಪ್ರೀತಿಯಿಂದ ಆ ಕೆಲಸವನ್ನು ಮಾಡಬೇಕು. ಇದು ಸಂತೋಷ. ಶೌಚ ಸಂತೋಷ. ಇದರಲ್ಲೂ ಕೂಡ 5 ಇದೆ. ನೆಕ್ಸ್ಟು ತಪಸ್ಸು. ನಾವು ಯಾವುದನ್ನು ಪಡ್ಕೋಬೇಕು ಅಂತ ಇಷ್ಟಪಡ್ತೀವೋ ಅದಕ್ಕೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ನಾವು ಏನು ಬೇಕು ಅಂತೀವೋ ಅದಕ್ಕೆ ಏನಾದರೂ ಮಾಡಿ ಅದನ್ನು ಸಾಧನೆ ಮಾಡೇ ಮಾಡ್ತೀವಿ. ತಪಸ್ಸು ಮಾಡ್ತೀವಿ. ತಪಸ್ಸು, ತಪನೆ, ಇದು ಬೇಕೇ ಬೇಕು ಅನ್ನೋ ಒಂದು ತಪನೆ, ಅದನ್ನೇ ತಪಸ್ಸು. ತಾಪ ಅಂದರೆ ಇದು ಸಾಧನೆ. ತಪಸ್ಸು ಅಂದರೆ ಇನ್ನೇನಿಲ್ಲ, ಸಾಧನೆ ಮಾಡ್ತಕ್ಕಂಥದ್ದು. ನಮಗೆ ಬೇಕಾಗಿರೋದನ್ನ ಸಾಧನೆ ಮಾಡ್ತೀವಿ. ಆದರೆ ನಮ್ಮನ್ನು ಅರಿತುಕೊಳ್ಳೋಕ್ಕೆ ಮಾಡ್ತಕ್ಕಂಥ ಸಾಧನೆ ಏನಿದೆ ಇದನ್ನು ಮಾತ್ರ ತಪಸ್ಸು ಅಂತ ಹೇಳ್ತಾರೆ. ಪ್ರಾಪಂಚಿಕವಾಗಿ ನಮಗೆ ಸಿಗ್ತಕ್ಕಂಥದ್ದಕ್ಕೆ ನಾವು ಮಾಡ್ತಕ್ಕಂಥದ್ದನ್ನು ತಪಸ್ಸು ಅಂತ ಹೇಳೋದಿಲ್ಲ. ಏನೋ ಸಾಧಿಸ್ಬಿಟ್ವಿ ಅನ್ಕೊಂತೀವಿ, ಆದರೆ ಇದು ತಪಸ್ಸಲ್ಲ. ನಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಮಾಡ್ತಕ್ಕಂಥ ಕೆಲವು ಸಾಧನ ಮಾರ್ಗಗಳಿದೆಯಲ್ಲ, ಇಂಥದ್ದನ್ನ ತಪಸ್ಸು ಅಂತ ಹೇಳ್ತೀವಿ. ಆಮೇಲೆ ಪ್ರತಿಯೊಬ್ಬ ಮನುಷ್ಯ ತನ್ನನ್ನು ತಾನು ಅರ್ಥಕೋಬೇಕು. ಇದನ್ನ ಸ್ವಾಧ್ಯಾಯ. ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದರೆ ನಮ್ಮನ್ನು ನಾವು ತಿಳ್ಕೊಳ್ತಕ್ಕಂಥದ್ದು. ಅಂದರೆ ಎಲ್ಲರಿಗೂ ಗೊತ್ತಿರೋಂಥ ಒಂದು ಸತ್ಯ ಇದು. ನಮಗೆ ನಾವು ಯಾರು ಅಂತ ಗೊತ್ತಿಲ್ವಾ ಅಲ್ವಾ? ಎಲ್ರಿಗೂ ಗೊತ್ತಿರ್ತಕ್ಕಂಥ ಸತ್ಯ ಇದು. ನಾವು ತಿಳ್ಕೊಂಡಿದ್ದೀರಾ ನಿಮ್ಮನ್ನು ನಾನು ಕೇಳಿದ್ರು, ಎಲ್ಲ ನೋಡ್ಕೊಂಡು ನಾವು ಯಾರು ಅಂತ ನಮಗೆ ಗೊತ್ತಿಲ್ವಾ? ಗೊತ್ತಿರುತ್ತೆ. ಆದರೆ ನಾನು ಅಂತಕ್ಕಂಥದ್ದನ್ನ ಯಾವುದೇ ಒಬ್ಬ ಮನುಷ್ಯ ನೋಡು ಇಲ್ಲ, ತಿಳ್ಕೊಂಡು ಇಲ್ಲ. ನಾನು ಅಂತ ಹೇಳ್ತೀವಿ, ಯಾವುದಕ್ಕೆ ನಾನು ಅಂತ ಹೇಳ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಯಾಕೆಂದ್ರೆ ಈ ನಾನು ಅಂತಕ್ಕಂಥದ್ದು ಸರ್ವಶ್ರೇಷ್ಠ ಶಕ್ತಿಯಾಗಿರ್ತಕ್ಕಂಥದ್ದು. ಆ ನಾನು ಯಾರೂ ನೋಡಿಲ್ಲ, ಯಾರೂ ನೋಡೋದೂ ಇಲ್ಲ, ಯಾರು ನೋಡಲಿಕ್ಕೆ ಸಾಧ್ಯವೂ ಇಲ್ಲ. ಈ ಥರ ಇರೋದನ್ನು ಅರ್ಥ ಮಾಡ್ಕೊಳ್ಳೋದೇನು ಬಂತು? ಇದನ್ನ ಅರಿವಿಗೆ ತಂದುಕೊಳ್ತಕ್ಕಂಥ ಒಂದು ಕ್ರಮನೇ ಸ್ವಾಧ್ಯಾಯ. ಯಾವುದು ಅನಾತ್ಮವಾಗಿರ್ತಕ್ಕಂಥದ್ದನ್ನ ಬಿಟ್ಟು ಆತ್ಮಸ್ವರೂಪವಾಗಿರ್ತಕ್ಕಂಥ ಸ್ಥಿತಿನ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಲ್ಲ, ಇದನ್ನ ಸ್ವಾಧ್ಯಾಯ. ಇದನ್ನು ತಿಳ್ಕೋಬೇಕು ಋಷಿಗಳ ಮುಖಾಂತರ, ಗ್ರಂಥಗಳ ಮುಖಾಂತರ, ಗುರುವಿನ ಮುಖಾಂತರ ತಿಳ್ಕೊಂಡು ನಾನು ಯಾರು ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ, ನಾನು ಹೇಗಿರಬೇಕು ಅಂತ ಅರ್ಥ ಮಾಡಿಕೊಂಡ್ರೆ ಇದನ್ನೇ ಸ್ವಾಧ್ಯಾಯ. ಸೆಲ್ಫ್ ಅನಾಲಿಸಿಸ್, ಸೆಲ್ಫ್ ರಿಯಲೈಸೇಷನ್. ಪ್ರತಿಯೊಬ್ಬ ಮನುಷ್ಯ ಹುಟ್ಟಿ ಬಂದಿರೋದೇ ಜಗತ್ತಿಗೆ ನನ್ನನ್ನು ಯಾರು ಅಂತ ತಿಳ್ಕೊಳ್ಳಿಕ್ಕೆ ಮಾತ್ರ. ಬೇರೆ ಯಾವ ಕಾರಣನೂ ಇಲ್ಲ ಇಲ್ಲಿ. ನನ್ನನ್ನು ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಬಂದಿದ್ದೀವಿ ನಾವಿಲ್ಲಿ. ಆದರೆ ಇಲ್ಲೇನು ಮಾಡ್ತಾ ಇದ್ದೀವಿ? ನಮ್ಮನ್ನು ತಿಳ್ಕೊಳ್ಳೋಕ್ಕೆ ಬಿಟ್ಟು ಉಳಿದಿದ್ದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ ನಾವು. ಯಾಕಂದ್ರೆ ಮಹಾಜ್ಞಾನಿಗಳು ನಾವು. ಇದನ್ನ ಯಾರು ಅಜ್ಞಾನ ಅಂತ ಒಪ್ಕೊಳ್ಳೋದು ಇಲ್ಲ. ಆದರೆ ಜ್ಞಾನ ಯಾವುದಪ್ಪ ಅಂದರೆ ಇಟ್ಸ್ ನಥಿಂಗ್ ಬಟ್ ಸೆಲ್ಫ್ ರಿಯಲೈಸೇಷನ್. ಯಾರು ಯೋಚನೆ ಮಾಡಿದ್ದೀರಾ? ಸೂಕ್ಷ್ಮವಾಗಿ ನೀವೇ ಚಿಂತನೆ ಮಾಡಿದ್ರೆ ಗೊತ್ತಾಗ್ತದೆ. ನಿಮ್ಮನ್ನು ನೀವು ಎಲ್ಲೂ ನೋಡ್ಕೊಂಡಿಲ್ಲ. ನಿಮ್ಮ ದೇಹನ ನೋಡ್ಕೊಂಡಿರ್ಬೋದು, ನಿಮ್ಮ ದೇಹ ಹೇಗಿರ್ಬೇಕು ವಿಮರ್ಶೆ ಮಾಡ್ಕೊಂಡಿರ್ಬೋದು, ಆದರೆ ನಿಮ್ಮನ್ನು ನೀವು ನೋಡ್ಕೊಂಡಿಲ್ಲ. ಇದೇ ಥರ ಸಾಕ್ಷಾತ್ ಈಶ್ವರ ಕೂಡ ಹೇಳ್ತಾನೆ ವಸಿಷ್ಠರಿಗೆ,
ಇಡೀ ಪ್ರಪಂಚದಲ್ಲಿ ದೇವರು ಅಂತಕ್ಕಂಥದ್ದನ್ನು ನಾನಾಗಲಿ, ಮಹಾವಿಷ್ಣು ಆಗಲಿ, ಚತುರ್ಮುಖ ಬ್ರಹ್ಮ ಆಗಲಿ ಯಾರೂ ನೋಡಿಲ್ಲ. ಈಶ್ವರ ಹೇಳ್ತಕ್ಕಂಥ ಮಾತಿದು. ನಾನಾಗಲಿ, ವಿಷ್ಣು ಆಗಲಿ, ಚತುರ್ಮುಖ ಬ್ರಹ್ಮನಾಗಲಿ ದೇವರನ್ನ ನೋಡಿಲ್ಲ. ಅವನು ಹೇಗಿದ್ದಾನೆ ಅಂತಲೂ ಗೊತ್ತೂ ಇಲ್ಲ. ಆದರೆ ನಡೀತಕ್ಕಂಥ ಎಲ್ಲ ಕೆಲಸಗಳು ಅವನಿಗೋಸ್ಕರ ನಡೀತಾ ಇದೆ. ಅವನು ಹೇಗಿದ್ದಾನೆ ಯಾರಿಗೂ ಗೊತ್ತಿಲ್ಲ. ಅವ್ಯಕ್ತ. ಸೊ ವಿ ಆರ್ ಅವ್ಯಕ್ತ. ನಾವೆಲ್ಲರೂ ಅವ್ಯಕ್ತ. ನಮಗೆ ಗೊತ್ತಿದೆ. ನಾವು ನೋಡ್ಕೊಂಡಾಗ ನಾವು ನಮ್ಮ ದೇಹ ಅಂತ ಹೇಳ್ತೀವಿ, ನಮ್ಮ ತಲೆ ಅಂತೀವಿ, ನಮ್ಮ ಮನಸ್ಸು ಅಂತೀವಿ, ನಮ್ಮ ಪ್ರಾಣ ಅಂತೀವಿ, ನಮ್ಮ ಚಿಂತೆ ಅಂತೀವಿ, ನಮ್ಮ ಚಿತ್ತ ಅಂತ ಹೇಳ್ತೀವಿ, ನಮ್ಮ ನಂಬಿಕೆ ಅಂತ ಹೇಳ್ತೀವಿ. ಇದೆಲ್ಲವೂ ಕೂಡ ನಮ್ಮದೇ ಹೊರತು ನಾವಲ್ಲ. ನಾವು ಅನ್ನೋದಕ್ಕೂ ಅವ್ಯಕ್ತವಾಗಿರ್ತಕ್ಕಂಥ ಮಹತ್ತಾದ ವಿಶ್ವ ಚೈತನ್ಯ. ಇದು ಅರಿವು ಮಾಡ್ಕೊಳ್ತಕ್ಕಂಥದ್ದೇ ಸ್ವಾಧ್ಯಾಯ. ಎಸ್, ಇಷ್ಟು ಅರ್ಥ ಮಾಡ್ಕೊಂಡ್ಮೇಲೆ ಈಶ್ವರ ಪ್ರಣಿಧಾನ. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ, ಪ್ರತಿಯೊಂದು ಅನುಸಂಧಾನಗಳು ಕೂಡ ಯಾವುದು ಕಣ್ಣಿಗೆ ಕಾಣದೇ ಇರತಕ್ಕಂಥ ಒಂದು ದಿವ್ಯ ಶಕ್ತಿ ಇದೆಯೋ ಅದಕ್ಕೆ ಸಮರ್ಪಣಾ ಮನೋಭಾವದಿಂದ ಮಾಡ್ತಕ್ಕಂಥದ್ದು. ಇದನ್ನ ಈಶ್ವರ ಪ್ರಣಿಧಾನ. ವಶೇಮ ದೇವಹಿತಂ ಯದಾಯು. ಸಮಾಜದಲ್ಲಿ ಪ್ರತಿಯೊಬ್ಬ ಮನುಷ್ಯ ತಾನು ಯಾವಾಗಲೂ ಕೂಡ ಕೆಲಸ ಮಾಡಬೇಕಾದ್ರೆ ವಶೇಮ ದೇವಹಿತಂ ಯದಾಯು. ನಮ್ಮ ಆಯುಸ್ಸು ಇರೋ ತನಕ ಭಗವಂತನ ಕೆಲಸನ ಮಾಡ್ತಾ ಹೋಗೋಣ. ಭಗವಂತನ ಹಿತಕ್ಕೋಸ್ಕರ ಕೆಲಸ ಮಾಡಕ್ಕೆ ಹೋಗೋಣ. ಆ ಭಗವಂತ ಯಾರಪ್ಪ ಅಂದರೆ ಆತ್ಮಸ್ವರೂಪವಾಗಿರ್ತಕ್ಕಂಥ ಪ್ರತಿಯೊಂದು ಜೀವಗಳು. ಇದೇ ಈಶ್ವರ ಪ್ರಣಿಧಾನ. ಹೀಗೆ ಇವೆಲ್ಲ ನಿಯಮಗಳು. ಅಂದರೆ ಯಮ ನಿಯಮ, ಸತ್ಯ, ಅಹಿಂಸಾ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ ಯಮ, ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಇದು ನಿಯಮ. ಆಮೇಲೆ ಬರ್ತಕ್ಕಂಥದ್ದು ಆಸನ. ಅಂದರೆ ಕುಳಿತುಕೊಳ್ಳೋದು. ಆಸನ ಇಸ್ ನಥಿಂಗ್ ಬಟ್ ದ ಜಸ್ಟ್ ಸಿಟ್. ಡೋಂಟ್ ಥಿಂಕ್ ಎನಿಥಿಂಗ್. ಸುಮ್ಮನೆ ಕೂತ್ಕೊಳ್ಳಿ. ಇದನ್ನೇ ಉಪನಿಷತ್ತಲ್ಲೂ ಕೂಡ ಇದೇ ಶಬ್ದ. ಉಪನಿಷತ್ತು ಅರ್ಥನೇ ಅಷ್ಟು. ಸುಮ್ಮನೆ ಬಂದು ಕೂತ್ಕೋ, ನಿನ್ನಲ್ಲಿ ಇರ್ತಕ್ಕಂಥದ್ದನ್ನೆಲ್ಲ ನಾನು ನಾಶ ಮಾಡ್ತೀನಿ ಅಂತಕ್ಕಂಥ ಒಂದು ಶಬ್ದ ಅದು ಉಪನಿಷತ್. ಅಂದರೆ ಸುಮ್ಮನೆ ಕುಳಿತುಕೊಳ್ತಕ್ಕಂಥದ್ದು ಏನಿದೆ ಇದನ್ನೇ ಆಸನ ಅಂತ ಕರೀತಾರೆ. ನಾವು ಬೇರೆ ಬೇರೆ ಆಸನಗಳು ಏನೇನು ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಇದೆಲ್ಲ ಸಾಧಾರಣವಾಗಿ ನಮ್ಮ ದೇಹದ ಭಂಗಿಗಳನ್ನ ನಮಗೆ ಬೇಕಾಗಿರೋ ರೀತಿಯಲ್ಲಿ ಪಳಗಿಸ್ತಾ ಇದ್ದೀವಿ. ಅದನ್ನು ಹೀಗೆ ಮಾಡಬೇಕು, ಅದು ಮಾಡಬೇಕು ಅಷ್ಟೇ ಹೊರತು ಮಾಡ್ತಾ ಇರೋದು ಅದೊಂದು ಎಕ್ಸಸೈಸ್ ಅಷ್ಟೇ. ಆಸನ ಅಂದರೆ ಕೂತ್ಕೊಳ್ಳೋದು. ಇದಾದ ಮೇಲೆ ಬರ್ತಕ್ಕಂಥ ಪ್ರಾಣಾಯಾಮ. ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥ ಒಂದು ಮಹತ್ತಾದ ಶಕ್ತಿ ಏನಪ್ಪ ಅಂತಂದರೆ ಪ್ರಾಣ. ಪ್ರಾಣಸ್ಯೇದಂ ವಶೇ ಸರ್ವಂ ತ್ರಿದಿವೇ ಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಶ್ಚ ವಿಧೇಹಿನ ಇತಿ. ಈ ಪ್ರಾಣ ಅನ್ನೋದೇ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದು ಎಲ್ಲದಕ್ಕಿಂತ. ಇದಲ್ಲದೆ ಬೇರೆ ಯಾವುದೂ ಇಲ್ಲವೇ ಇಲ್ಲ. ಎಲ್ಲದಕ್ಕೂ ಮೂಲ ಕಾರಣನೇ ಪ್ರಾಣನೇ. ಇದು ಹೇಗಿದೆಯಪ್ಪ ಅಂತಂದರೆ ವಶೇಸರು ಎಲ್ಲವನ್ನೂ ವಶದಲ್ಲಿ ಇಟ್ಕೊಂಡಿರ್ತಕ್ಕಂಥ ಸತ್ಯ ಇದು.
ವಶೇ ಸರ್ವಂ ತ್ರಿದಿವೇ ಯತ್ ಪ್ರತಿಷ್ಠಿತಂ, ಮೂರು ಲೋಕದಲ್ಲೂ ಪ್ರಾಣ ಒಂದೇ ಇದೆ. ಆ ಪ್ರಾಣನ ನಮಗೆ ಬೇಕಾಗಿರೋ ರೀತಿಯಲ್ಲಿ ಬಳಸ್ಕೊಳ್ತಕ್ಕಂಥ ಒಂದು ಟೆಕ್ನಾಲಜಿ ಅಂತ ಹೇಳ್ತೀವಲ್ಲ, ಇದನ್ನ ಪ್ರಾಣಾಯಾಮ. ಆ ಪ್ರಾಣಾಯಾಮದ ಸ್ವರೂಪ ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರಾಣವನ್ನು ಹೇಗೆ ಹತೋಟಿಗೆ ತಗೋಬೇಕು ಅನ್ನೋ ಉದ್ದೇಶ. ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಪ್ರಾಣಾಯಾಮನ ಮಾಡ್ತೀವಿ ನಾವು. ಈ ಪ್ರಾಣಾಯಾಮದಲ್ಲಿ 72,000 ನಾಡಿಗಳು ಕೂಡ ಇದರಲ್ಲಿ ಚೈತನ್ಯಯುಕ್ತವಾಗಿ ಕೆಲಸ ಮಾಡ್ತವೆ. ಆ 72,000 ನಾಡಿಗಳು ಒಂದೊಂದು ಹಂತದಲ್ಲಿ ತೆಗೆದುಕೊಂಡಾಗ ನಮ್ಮ ದೇಹದಲ್ಲಿ ಪ್ರತಿಯೊಂದು ಜೀವಕೋಶಗಳನ್ನು ಕೂಡ ಅದು ಹೆಚ್ಚು ಶಕ್ತಿಯುತವಾಗಿ ಮಾಡ್ತವೆ. ಅದಕ್ಕೋಸ್ಕರ ಪ್ರಾಣಾಯಾಮ ಅಂತಕ್ಕಂಥ ಒಂದು ಅಭ್ಯಾಸ. ಇನ್ನು ಪ್ರತ್ಯಾಹಾರ. ನಮಗೆ ಜಗತ್ತಿನಲ್ಲಿ ಏನು ಬೇಕಪ್ಪ ಅಂತಂದ್ರೆ, ದೈಹಿಕವಾಗಿ ಏನೇನು ಬೇಕು ಅದೆಲ್ಲ ನಮಗೆ ಬೇಕು. ಒಳ್ಳೆ ಊಟ ಬೇಕು, ಒಳ್ಳೆ ಬಟ್ಟೆ, ಒಳ್ಳೆ ಮನೆ, ಒಳ್ಳೆ ಜೀವನ, ಎಲ್ಲ ಇದೆಲ್ಲ ಬಾಹ್ಯದಿಂದ ಬರ್ತಕ್ಕಂಥ ಕೆಲವು ವಿಷಯಗಳು. ಎಲ್ಲಿ ತನಕ ನಮ್ಮ ಇಂದ್ರಿಯಗಳು ಬಾಹ್ಯವಾಗಿ ಇದನ್ನೆಲ್ಲ ಕಾಣಕ್ಕೆ ಪ್ರಯತ್ನ ಮಾಡ್ತವೋ, ಕಣ್ಣು ದೃಶ್ಯವನ್ನು ನೋಡ್ತದೆ, ಕಿವಿ ಶಬ್ದವನ್ನು ಕೇಳಿಸ್ಕೊಳ್ತದೆ, ಮೂಗು ಪ್ರಾಣ ಉಸಿರಾಟವನ್ನು ಮಾಡ್ತದೆ, ನಾಲಿಗೆ ರುಚಿ ನೋಡಿ ತಿಂತದೆ, ಇದೆಲ್ಲ ನಡೀತಾ ಇರತಕ್ಕಂಥದ್ದು. ಇದನ್ನ ಬಿಟ್ಟು ಅಂತರ್ಮುಖವಾಗಿ ನಾವು ನಮ್ಮಲ್ಲಿರ್ತಕ್ಕಂಥದ್ದನ್ನು ವಿಮರ್ಶೆ ಮಾಡ್ತಕ್ಕಂಥದ್ದೇ ಪ್ರತ್ಯಾಹಾರ. ಇದನ್ನೇ ಭಗವದ್ಗೀತೆಯಲ್ಲಿ ಕೂರ್ಮೋಂಗಾನೀವ ಸರ್ವಶಃ. ಹೇಗೆ ಒಂದು ಆಮೆ ತನ್ನ ಎಲ್ಲ ಅಂಗಗಳನ್ನು ಒಳಗಡೆ ತೆಗೆದುಕೊಂಡು ಒಂದು ಕಪ್ಪೆ ಚಿಪ್ಪಿನ ರೀತಿ ಇರ್ತದೋ, ಆ ರೀತಿ ನಿನ್ನ ಎಲ್ಲ ಬಾಹ್ಯ ವಿಷಯಗಳನ್ನೆಲ್ಲ ಅಂತರಂಗಕ್ಕೆ ಯಾಕೆಂದರೆ ಅದು ಮನಸ್ಸಿಗೆ ಒಳಗಡೆ ತೆಗೆದುಕೊಂಡಾಗ ನಮಗೆ ಬಾಹ್ಯ ವಿಷಯ ಯಾವುದೂ ಚಿಂತನೆ ಇರೋದಿಲ್ಲ. ಯಾವಾಗ ಬಾಹ್ಯ ವಿಷಯದ ಚಿಂತನೆ ಇರೋದಿಲ್ಲ, ನಾವು ಅಂತರಂಗದಲ್ಲಿ ಇದನ್ನೇ ನಾವು ಪ್ರತ್ಯಾಹಾರ. ಇಷ್ಟಾದ ಮೇಲೆ ಧಾರಣ. ಪ್ರಾಣಾಯಾಮ ಅನ್ನೋದು ಈ ಬಹಿರಂಗ ಯೋಗ. ನಾವೇನೇನು ಮಾಡಿದ್ವಿ, ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣದಾನ, ಯಮ, ನಿಯಮ ಅಂತ ಏನೇನು ಹೇಳಿದ್ವಲ್ಲ, ಇದೆಲ್ಲ ಬಾಹ್ಯದಲ್ಲಿ ಮಾಡ್ತಕ್ಕಂಥ ಇದು ಬಾಹ್ಯ ಯೋಗ. ಪ್ರಾಣಾಯಾಮ ಒಂದು ಬ್ರಿಡ್ಜ್ ಇದ್ದಂಗೆ, ಇದಕ್ಕೆ ಸೇತುವೆ ಇದ್ದಂಗೆ. ಯಾವುದಕ್ಕೆ? ಅಂತರಂಗ ಯೋಗಕ್ಕೆ. ಬಾಹ್ಯ ಯೋಗ, ಆಮೇಲೆ ಅಂತರಂಗ ಯೋಗ. ಅಂತರಂಗ ಯೋಗಕ್ಕೆ ಒಂದು ಸೇತುವೆ ಇದ್ದಂಗೆ ಈ ಪ್ರಾಣಾಯಾಮ. ನಮ್ಮ ಮನಸ್ಸು ಒಂದು ಸ್ಥಿಮಿತಕ್ಕೆ ಬರ್ತದೆ ಪ್ರಾಣಾಯಾಮನ ಮಾಡೋದ್ರಿಂದ. ಈಗ ನಾವು ಧಾರಣೆ, ಯಾವುದನ್ನು ಕುರಿತು ನಾವು ಚಿಂತನೆ ಮಾಡಬೇಕು ಅನ್ನೋದನ್ನ ಅವಕಾಶ ನಾವೇ ಕಲ್ಪಿಸ್ಕೋತೀವಿ. ಇದನ್ನೇ ಧಾರಣೆ, ಏಕಾಗ್ರತೆ. ಯಾವುದನ್ನು ಕುರಿತು ಏಕಾಗ್ರತೆ ಮಾಡಬೇಕು ಅನ್ನೋದನ್ನು ಚಿಂತನೆ ಮಾಡ್ತೀವಿ. ನಮಗೆ ಬೇಕಾದಷ್ಟು ಏಕಾಗ್ರತೆ ಮಾಡೋಕ್ಕೆ ವಸ್ತುಗಳಿದ್ದಾವೆ, ಮುಕ್ಕೋಟಿ ದೇವತೆಗಳಿದ್ದಾವೆ. ಇದನ್ನೇ ಮಾಡಬೇಕು, ಹೀಗೆ ಮಾಡಬೇಕು ಅಂತ ನೇಮ ಏನಿಲ್ಲ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮುಕ್ಕೋಟಿ ದೇವರಲ್ಲಿ ಯಾರ್ದಾರು ತಗೊಳ್ಳಿ, ಅವ್ರ ಮೇಲೆ ಏಕಾಗ್ರತೆ. ಅವ್ರು ಬಿಟ್ಟು ಬೇರೆ ಕಡೆ ಹೋಗಿಲ್ಲ. ಅನನ್ಯ ಚಿಂತೆಯಂತೋ ಮಾ ಈ ಜನ ಪರ್ಯುಪಾಸತೆ. ಅದೇ ರೀತಿ ಆ ಏಕಾಗ್ರತೆ ಮಾಡ್ತಾ ಆ ಏಕಾಗ್ರತೆನ ನಿರಂತರವಾಗಿ
ಅದರಲ್ಲೇ ಇರ್ತಕ್ಕಂಥ ಒಂದು ಸ್ಥಿತಿ. ಇದನ್ನು ಧ್ಯಾನ ಅಂತ ಹೇಳ್ತೀವಿ. ಧಾರಣ, ಏಕಾಗ್ರತೆ. ಧ್ಯಾನ ಆ ಏಕಾಗ್ರತೆಯಲ್ಲೇ ತುಂಬ ಹೊತ್ತು ಇರತಕ್ಕಂಥ ಒಂದು ಸ್ಥಿತಿ. ಇದನ್ನು ಧ್ಯಾನ ಅಂತ ಹೇಳ್ತೀವಿ. ನಮಗೆ ಎಷ್ಟು ವಯಸ್ಸಾಗಿದೆಯೋ ಅಷ್ಟು ನಿಮಿಷಗಳ ಕಾಲ ನಾವು ಆ ಏಕಾಗ್ರತೆನ ಇಟ್ಕೋಬೇಕು. ಇದನ್ನು ಧ್ಯಾನ ಅಂತ ಹೇಳ್ತೀವಿ. ಆಮೇಲೆ ಕೊನೆಯಲ್ಲಿ ಬರ್ತಕ್ಕಂಥದ್ದು ಸಮಾಧಿ. ಯಾವುದನ್ನು ಕುರಿತು ನಾವು ಏಕಾಗ್ರತೆ ವಹಿಸಿದ್ವಿ, ಯಾವ ಏಕಾಗ್ರತೆಯನ್ನು ನಾವು ನಿರಂತರವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದೀವಿ, ಆ ಏಕಾಗ್ರತೆನೇ ನಾವೇ ಆಗ್ತಕ್ಕಂಥ ಒಂದು ಸ್ಥಿತಿನೇ ಸಮಾಧಿ. ಸೊ ಇಷ್ಟು ಕೂಡ ಅಷ್ಟಾಂಗ ಯೋಗ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇದು ಪತಂಜಲಿಗಳು ಕೊಟ್ಟಿರ್ತಕ್ಕಂಥ ಅಷ್ಟಾಂಗ ಯೋಗ. ಇದಕ್ಕೆ ಮುಂಚೆ ನಾವು ಯೋಗ ಅನ್ನೋದು ಸ್ವಲ್ಪ ಮಟ್ಟಿಗೆ ವಿಚಾರ ಮಾಡಿದ್ವಿ. ನಾವು ಭಗವಂತನಲ್ಲಿ ಏಕವಾಗೋದು ಅಥವಾ ದೇಹ ಮತ್ತು ಮನಸ್ಸನ್ನು ಏಕ ಮಾಡ್ತಕ್ಕಂಥದ್ದು, ಇದರಲ್ಲಿ ಯಾವುದು ವ್ಯತ್ಯಾಸ ಇಲ್ಲದೆ ನೋಡ್ಕೊಳ್ತಕ್ಕಂಥದ್ದು. ಅದ್ರ ಜೊತೆಗೆ ಚಿತ್ತವೃತ್ತಿ ನಿರೋಧ. ನಮ್ಮ ಚಿತ್ತದಲ್ಲಿ ಬೇಕಾದಷ್ಟು ವಿಷಯಗಳು ಅಲದಾಡ್ತಾ ಇರ್ತವೆ. ಆ ಚಿತ್ತನ ನಾವು ನಮ್ಮ ಹತೋಟಿಗೆ ತೆಗೆದುಕೊಳ್ಳೋದ್ರಿಂದ, ಅದರ ಕೆಲಸನ ಹತೋಟಿಗೆ ತಗೊಳ್ಳೋದ್ರಿಂದ ಚಿತ್ತವೃತ್ತಿ ನಿರೋಧ ಯೋಗ. ಯೋಗದ ಒಂದಲ್ಲ ಎರಡಲ್ಲ. ಯೋಗ ಇಸ್ ನಥಿಂಗ್ ಬಟ್, ಅವಾಗಲೇ ಹೇಳಿದೆ, ಸೆಲ್ಫ್ ರಿಯಲೈಸೇಷನ್ ಅಷ್ಟೇನೇನಿಲ್ಲ ಇಲ್ಲಿ. ಆ ಸೆಲ್ಫ್ ರಿಯಲೈಸೇಷನ್ ಮಾಡಬೇಕಾದ್ರೆ ನಮ್ಮ ಚಿತ್ತ ಎಲ್ಲದಕ್ಕೂ ಮೂಲ ಕಾರಣವಾಗಿರ್ತದೆ. ಇದರ ಹಿಂದೆ ಇರ್ತಕ್ಕಂಥ ವಾಸನೆಗಳು ಚಿತ್ತಕ್ಕೆ ಮೂಲ ಕಾರಣವಾಗಿರ್ತದೆ. ಚಿತ್ತ, ಬುದ್ಧಿ, ನಮ್ಮಲ್ಲಿ ಇಂದ್ರಿಯಗಳಿದ್ದಾವೆ, ಅದು ಚಿತ್ತದಲ್ಲಿ ಇರತಕ್ಕಂಥ ಎಲ್ಲವನ್ನು ಸ್ವೀಕಾರ ಮಾಡ್ತದೆ. ಆಮೇಲೆ ಅದನ್ನು ಮನಸ್ಸಿಗೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ತದೆ. ಆಮೇಲೆ ಮನಸ್ಸು ಇಷ್ಟ ಬಂದಂಗೆ ಕೆಲಸ ಮಾಡ್ತದೆ. ಸೊ ದಿಸ್ ಇಸ್ ಹೌ ವಿ ಆರ್ ಅವೇ ಫ್ರಮ್ ದ ಯೋಗ. ವೆನ್ ಯು ಆರ್ ಯೋಗ ಅಂದರೆ ಅರ್ಥ ಮಾಡ್ಕೊಳ್ದೆ ಹೋದರೆ ನಾವು ಯೋಗದಿಂದ ಆಚೆ ಹೋಗಿರ್ತೀವಿ. ಯೋಗ ಎಲ್ಲ ಮಾಡ್ತಿರೋದು. ನಮ್ಮ ಅನುಸಂಧಾನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಹೇಳಿದೆ, ಭಗವದ್ಗೀತೆಯಲ್ಲೂ ಕೂಡ ಹೇಳ್ತಾರೆ, ಯಾವುದೇ ಒಂದು ಸ್ಥಿರವಾಗಿರ್ತಕ್ಕಂಥ ಒಬ್ಬರು. ಇನ್ನು ಯಮಾನಿಯಮದ ಬಗ್ಗೆ ಸಾಕಷ್ಟು ಕೇಳಿದ್ರಿ. ಇನ್ನು ಆಸನ ಅಂದಾಗ ಸ್ಥಿರ ಚಿರ ಸುಖಂ ಆಸನಂ. ಸ್ಥಿರವಾಗಿ, ಚಿರವಾಗಿ ಅಂದರೆ ದೇಹ ಅಲ್ಲಾಡದಂಗೆ ತುಂಬ ಹೊತ್ತು ಅಲ್ಲಾಡದೆ ಕೂತ್ಕೊಂಡ್ರೆ ಕಣ್ಣು ಮುಚ್ಚಿ, ಇದು ಆಸನ. ಅಷ್ಟೇ, ಇನ್ನೇನಿಲ್ಲ ಅಲ್ಲಿ. ಆಮೇಲೆ ಆಗಲೇ ಹೇಳಿದೆ, ಪ್ರಾಣಾಯಾಮ ಒಂದು ಉಸಿರಾಟದ ಕ್ರಮಗಳು. ಹೀಗೆ ಒಂದೊಂದು ತೆಗೆದುಕೊಂಡು ಬಂದಾಗ ನಮ್ಮ ಕೊನೆಗೆ ನಮ್ಗೆ ಸಿಗ್ತಕ್ಕಂಥದ್ದು ಏನಪ್ಪ ಅಂದರೆ ಮನಸ್ಸು. ಮನ ಪ್ರಶಮನೋಪಾಯ ಯೋಗ ಇತ್ಯದಿ ವಿಧೀಯತೆ. ನಿರಂತರವಾಗಿ ಮನಸ್ಸು ಪ್ರಕ್ಷುಬ್ಧವಾಗಿರ್ತದೆ. ಯಾವಾಗಲೂ ಕೆಲವು ತಪ್ಪುಗಳನ್ನೇ ಕಾರಣಕ್ಕೆ ಪ್ರಯತ್ನ ಮಾಡ್ತಾ ಇರ್ತದೆ. ಬಾಹ್ಯದಲ್ಲಿ ಆಗ್ತಕ್ಕಂಥ ಕೆಲವು ವಿಷಯಗಳನ್ನ ಯಾವಾಗಲೂ ಮನಸ್ಸಲ್ಲಿ ಚಿಂತನೆ ಮಾಡ್ತಾ ಇರ್ತದೆ. ಅದಕ್ಕೋಸ್ಕರ ಅದಕ್ಕೆ ಪ್ರತ್ಯಾಹಾರ ಅಂತ ಹೇಳೋದು. ಬಾಹ್ಯ ವಿಷಯಗಳನ್ನ ಬಿಟ್ಟಾಕಬೇಕು. ನಮ್ಮ ಮನಸ್ಸಿನಲ್ಲಿ ಆಗ್ತಕ್ಕಂಥ ಏರುಪೇರುಗಳನ್ನ ಸಮಸ್ಥಿತಿಗೆ ತರುವ ಸಮತ್ವಂ ಯೋಗ ಉಚ್ಯತೆ. ಸೊ ಯೋಗಕ್ಕೆ ಇರ್ತಕ್ಕಂಥದ್ದು ಸ್ಥಿರ ಸುಖಮಾಸನ, ಚಿತ್ತವೃತ್ತಿ ನಿರೋಧ ಯೋಗ,
ಕಷ್ಟನೋ ಸುಖನೋ ಯಾವಾಗಲೂ ಸಂತೋಷವಾಗಿರಿ, ಇದು ಯೋಗ. ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ. ಆತ್ಮಸ್ವರೂಪದಲ್ಲಿ ನಿಶ್ಚಯತೆ ಇರಬೇಕು, ನಮಗೆ ದೃಢವಾಗಿರಬೇಕು ಜೀವನ. ಇದು ನಿರಂತರವಾಗಿ ನಾವು ಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು. ಇದು ಅಷ್ಟಾಂಗ ಯೋಗ. ಪತಂಜಲಿಗಳು ಯಾವುದೇ ಕಾರಣದಿಂದ ಬೇರೆ ಆಸನಗಳ ವಿಷಯ ಮಾತಾಡಿಲ್ಲ. ಆಸನದಲ್ಲ ಬಹಳ ಪ್ರಮುಖವಾಗಿರ್ತಕ್ಕಂಥ ಆಸನ ಪದ್ಮಾಸನ ಅಂತಿರ್ತಾರೆ, ಅಷ್ಟೇ ಆಸನ. ಉಳಿದಿದ್ದೆಲ್ಲ ಅವರು ಪ್ರಾಕ್ಟಿಕಲ್ ಎಕ್ಸ್ಪ್ಲನೇಷನ್ ಆಫ್ ದ ಥಿಯರಿ, ಯಾವ ರೀತಿ ನಾವು ಅನುಸಂಧಾನ ಮಾಡ್ಬೋದು, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಾಗ ಉಳಿದ ಇದೆಲ್ಲ ನಾವು ಮಾಡಲೇಬೇಕಾಗಿರ್ತಕ್ಕಂಥ ಕೆಲವು ಕ್ರಿಯೆಗಳು. ಇದನ್ನು ಅನುಸಂಧಾನ ಮಾಡ್ತಾ ಬಂದಾಗ ನಾವು ಅಷ್ಟಾಂಗ ಯೋಗನ ಅನುಸರಿಸ್ತಾ ಇರ್ತೀವಿ, ಅನುಸಂಧಾನ ಮಾಡ್ತೀವಿ ಅನ್ನೋದು ಒಂದು ವಿಧಾನ. ಇದು ಅಷ್ಟಾಂಗ ಯೋಗದ ಒಂದು ಸಣ್ಣ ಉದಾಹರಣೆ ಮುಖಾಂತರ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಇದರಲ್ಲಿ ನಿಮಗೆ ಏನಾದರೂ ಸಂದೇಹಗಳಿದ್ರೆ, ಯಾರಿಗಾದರೂ ಸಂದೇಹ ಇದ್ದರೆ ಕೇಳಬಹುದು. ಅದಕ್ಕೆ ಸಮರ್ಪಕವಾಗಿ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. Anybody? Any question? ಹರಿ ಓಂ ಗುರುಗಳೇ. ಹರಿ ಓಂ. ಈಗ ನಾವು ಒಂದು ಇದು ಯೋಗ ಮಾಡ್ತೇವೆ ಅಂತ ಹೇಳಿದ್ರೆ ಅಂದ್ರೆ ಇದಿಷ್ಟು ತಿಳ್ಕೊಂಡಿರ್ಬೇಕಾ? ತಿಳ್ಕೊಂಡಿರೋದು ಅವಶ್ಯಕತೆ ಹೌದು, ಇದನ್ನು ಅದರಲ್ಲಿ ಅಳವಡಿಸ್ಕೊಂಡೇ ಮಾಡ್ಬೇಕು ಅಲ್ವಾ? ಖಂಡಿತ. ನೀವು ಆಸನಕ್ಕೆ ಹೋಗೋಕ್ಕೆ ಮುಂಚೆ ಇದೆರಡು ನೀವು ಪಕ್ಕ ಆಗಿರ್ಬೇಕು. ಅದು ಯಮ ನಿಯಮ. ಸೊ ಇದನ್ನು ಅನುಸಂಧಾನ ಮಾಡೋಕ್ಕೆ ನಾವು ಶುರು ಮಾಡಬೇಕು. ಆಮೇಲೆ ಆಸನದ ಪ್ರಕ್ರಿಯೆ, ಆಮೇಲೆ ಉಳಿದಿದ್ದು ಪ್ರಾಣಾಯಾಮ, ಧಾರಣ, ಧ್ಯಾನ, ಸಮಾಧಿ ಎಲ್ಲ. ಬಟ್ ಇಲ್ಲೇ ನಾವು ಫೇಲ್ಯೂರ್ ಆದರೆ ನಾವು ಮಾಡ್ತಿರೋದು ಯೋಗ ಅಲ್ಲ, ಯಾವುದೋ ಒಂದು ಅಕ್ರೋಬ್ಯಾಟಿಕ್ಸ್ ಏನೋ ಮಾಡ್ತಾ ಇದ್ದೀವಿ ಅಷ್ಟೇ. ಅದು ತಪ್ಪು ಅಂತಲ್ಲ, ಬಟ್ ಯೋಗ ಅಂತ ಅಷ್ಟಾಂಗ ಯೋಗ ಅಂತ ತೆಗೆದುಕೊಂಡಾಗ ಮೊದಲಿಂದ ಸ್ಟೆಪ್ ಬೈ ಸ್ಟೆಪ್ ನಾವು ಅಭ್ಯಾಸ ಮಾಡಬೇಕು ಅನ್ನೋ ಒಂದು ಉದ್ದೇಶ. ಸರಿ ಗುರುಗಳೇ, ವಂದನೆಗಳು. ವಂದನೆ.